ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಕಿಚನಲ್ಲಿ ಸ್ವಲ್ಪ ಅದು ಮಸಾಲೆ ಖಾರ ಹಾಕೋಕ್ಕೆ ಅಂತ ಒಂದು ಬರಣಿ ತೊಗೊಂಡಿದ್ದೆ. ಅದರಲ್ಲಿ ಖಾರ ಎಲ್ಲ ಹಾಕಿಡ್ತಿದ್ದೆ. ಸ್ವಲ್ಪ ಉಳಿತು, ಅದರಲ್ಲಿ ಹಾಕಿ ಕೂಡ ಸ್ವಲ್ಪ ಉಳಿತು. ಅದನ್ನು ಇವಾಗ ಒಂದು ಡಬ್ಬಿಲಿ ಹಾಕಿಡ್ತಿದ್ದೀನಿ. ಎಲ್ಲ ತೆಗ್ದಿದ್ದೀನಿ, ನೀಟಾಗಿ ಇಟ್ಕೋಬೇಕು ಅಂತ. ಇವಾಗ ಮಧ್ಯಾಹ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮಕ್ಕಳೆಲ್ಲ ಮಲಗಿದ್ದಾರೆ, ಅದಕ್ಕೆ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಬಿಡೋಣ ಅಂತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಿವಿ ಸ್ವಲ್ಪ ನೋಯ್ತಿರೋದ್ರಿಂದ ವಾಲೆನ ತೆಗೆದಿಟ್ಟಿದ್ದೆ. ನೋಡಿ, ಇಷ್ಟು ಖಾರ ಉಳಿದಿದೆ. ಇನ್ನು ಪ್ಲಾಸ್ಟಿಕಲ್ಲಿ ಹಾಕಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ಬಣ್ಣಿನ ತೊಗೊಂಡಿದ್ದೆ. ಇಲ್ಲೇ ಮನೆ ಹತ್ರ ಬಂದಿದ್ದರು, ಅವಾಗ ತೊಗೊಂಡಿದ್ದೀನಿ. ಅದರಲ್ಲಿ ಹಾಕಿ ಕೂಡ 6 kg ಬಣ್ಣಿ ಏನೋ ಅಂದ್ರು ಅವರು. ಅದರಲ್ಲಿ ಹಾಕಿ ಕೂಡ ಇಷ್ಟು ಉಳಿದಿದೆ. ಅದಕ್ಕೆ ಒಂದು ಡಬ್ಬಿಲಿ ಹಾಕಿಟ್ಕೊಂಡು ಬಿಡೋಣ. ಅಂದರೆ ಇವಾಗ ಯೂಸ್ ಮಾಡ್ಕೊಂಡು ಬಿಡ್ತೀವಲ್ಲ, ಒಂದು ತಿಂಗಳಲ್ಲಿ ಯೂಸ್ ಆಗಿಬಿಡುತ್ತೆ ಇದು ಮೇಲ್ಗಡೆ ಇರೋದು. ಅದಕ್ಕೆ ಇದಕ್ಕೆ ಹಾಕೋತಿದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಖಾರನ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ನಾನು ತೋರಿಸ್ತೀನಿ ಎಲ್ಲ ಹೆಂಗೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಈ ಕೈಯಲ್ಲಿ ಮುಟ್ಟಿದ್ರೆ ಕೈ ಖಾರ ಎಲ್ಲ ಹಂಗೆ ಹತ್ಕೊಂಡ್ಬಿಡುತ್ತೆ, ಹೋಗೋದೇ ಇಲ್ಲ. ಹ್ಯಾಂಡ್ ವಾಶಿಂದ ತೊಳೆದ್ರೂ ಕೂಡ ಹೋಗೋಲ್ಲ. ಅದಕ್ಕೆ ಈ ರೀತಿ ಸ್ಪೂನಿಂದ ಹಾಕ್ಕೋತಿದ್ದೀನಿ. ಒಂದು 2 ವಾರ ಆಯ್ತೇನೋ ಖಾರ ಕುಟ್ಸಿ. ನಾನು ಇಷ್ಟು ದಿನ ಅಲ್ಲಿಂದಾನೇ ಊರಿಂದಾನೇ ತರ್ತಿದ್ದೆ. ಫಸ್ಟ್ ಟೈಮ್ ಇಲ್ಲಿ ಕುಟ್ಸಿರೋದು ಮಸಾಲೆ ಖಾರ. ಇದು ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಸಾಂಬಾರು ಪೌಡ್ರ್ ಅಂತ ಹಾಕ್ತಾರೆ ಒಬ್ಬೊಬ್ಬರು. ಸಾಂಬಾರು ಪೌಡ್ರ್ ಅಂತೂ ಅಷ್ಟು ಹಾಕಲ್ಲ ನಾವು ಅಡುಗೆಗೆಲ್ಲ. ಈ ರೀತಿ ಒಮ್ಮೆ ಆಗೋ ಥರನೇ ಮಸಾಲೆ ಖಾರನ ಕುದಿಸಿ ಇಟ್ಕೊಂಡ್ಬಿಡ್ತೀವಿ. ಎಲ್ಲ ಮಸಾಲೆನೂ ಇದರಲ್ಲೇ ಹಾಕಿರ್ತೀವಿ ನಾವು. ಅಂದರೆ ಅಡುಗೆಗೆ ಮೇಲ್ಗಡೆಯಿಂದ ಹಾಕೋ ಧನಿಯಾ ಪೌಡ್ರು ಅದು ಇದು ಎಲ್ಲನೂ ಈ ಮಸಾಲೆ ಖಾರ ಒಳಗಡೆ ಕೂಡ ಎಲ್ಲನೂ ಹಾಕಿರ್ತೀವಿ ಕುಟ್ಟಿಸ್ಬೇಕಾದ್ರೆ. ಫಸ್ಟ್ ಟೈಮ್ ಕುದಿಸಿದ್ದು ನಾನು ಈ ರೀತಿ. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇಲ್ಲಿ ನಾವು ಹೊರಗಡೆ ಇರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇರೋದಿಲ್ಲ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡೋದಕ್ಕೆ. ಅದಕ್ಕೆ ಇಷ್ಟು ದಿನ ಕುದಿಸಿರ್ಲಿಲ್ಲ. ಈಗ ಮೆಣಸಿನ್ಕಾಯಿ ಫ್ರೈ ಮಾಡೋಕ್ಕೆ ಅಂತ ಒಂದು ದೊಡ್ಡ ಬುಟ್ಟಿನ ತೊಗೊಂಡು ಬಂದಿದ್ದೀನಿ. ಅಂದರೆ ಜರ್ಮನಿ ಸಾಮಾನೆಲ್ಲ ಸಿಗುತ್ತಲ್ಲ, ಆ ರೀತಿದು. ಅದರಲ್ಲೇ ಫ್ರೈ ಮಾಡಿಬಿಟ್ಟು ಕುದಿಸಿರೋದಿದು. ಉತ್ತರ ಕರ್ನಾಟಕದ ಕಡೆ ಈ ಮಸಾಲೆ ಖಾರ ಫೇಮಸ್ಸು. ಎಲ್ಲರೂ ಕೂಡ ಅಡುಗೆಗೆ ಯೂಸ್ ಮಾಡ್ತಾರೆ ಈ ಮಸಾಲೆ ಖಾರನ. ಮತ್ತು ಹಾಗೆ ಕೂಡ ತಿನ್ಕೋಬೋದು ರೊಟ್ಟಿ ಜೊತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದರಲ್ಲಿ, ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಈ ಮಸಾಲೆ ಖಾರನ ಹಾಕ್ಕೊಂಡು ತಿಂತಾರೆ ಕೂಡ. ನಮ್ಮ ಕಡೆ ಎಲ್ಲ ಎಲ್ಲರೂ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಉಳಿದಿರೋ ಖಾರ ಎಲ್ಲ ಈ ರೀತಿ ಡಬ್ಬಿಲಿ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಇದು ಪ್ಲಾಸ್ಟಿಕ್ ಡಬ್ಬಿ ಇದು. ಅಂದರೆ ಬೇಗ ಯೂಸ್ ಮಾಡ್ಕೊಂಡು ಬಿಡ್ತೀವಿ ಖಾರನ. ಮಿಕ್ಕಿರೋದೆಲ್ಲ ಬಣ್ಣೀಲಿ ಹಾಕಿಟ್ಕೊಂಡಿದ್ದೀನಿ. ಇಷ್ಟು ಉಳಿದಿದ್ದೆ, ಬಣ್ಣೀಲಿ ಹಾಕ್ಬಿಟ್ಟು ಇಷ್ಟು ಉಳಿದಿತ್ತು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ರೆಡ್ಡು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ಈ ಕವರ್ನ ಬಿಸಾಕ್ಬಿಡೋದು, ಕಸದಲ್ಲಿ ಹಾಕ್ಬಿಡೋದು. ಅಂದರೆ ಮಕ್ಕಳೆಲ್ಲ ಮುಟ್ಬಿಟ್ರೆ ಅವ್ರಿಗೆ ಖಾರ ಹಾಕ್ಬಿಡುತ್ತೆ ಕೈಗೆಲ್ಲ. ತುಂಬ ಖಾರ ಇರುತ್ತಲ್ಲ, ಅದಕ್ಕೆ ಇದನ್ನು ಕಸದಲ್ಲೇ ಹಾಕ್ಬಿಡೋದು. ಇವಾಗ ಎಲ್ಲ ಕಿಚನ್ ಎಲ್ಲ ಹರ್ಕೊಂಡಿದೆ, ಕ್ಲೀನಾಗಿ ಇಟ್ಕೊಂಡು ಬಿಡ್ತೀನಿ. ಮಕ್ಕಳು ಎದ್ದೋಳೋ ಅಷ್ಟರಲ್ಲಿ ನಾನು. ಮತ್ತು ಅವ್ರು ಎದ್ದರೆ ಪಾರ್ಕಿಗೆ ಕರ್ಕೊಂಡು ಹೋಗೋ ಆಟ ಆಡಿಸೋ ಅಂತಾರೆ. ಹೌದು ಫ್ರೆಂಡ್ಸ್, ಇದೇ ಬಳ್ಳಿನ ತೊಗೊಂಡಿದ್ದು ನಾನು ಹೊಸದು. ಇದರಲ್ಲೇ ಖಾರನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅಲ್ಲಿರೋ ಇದು ಡಬ್ಬಿನೆಲ್ಲ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಅಲ್ಲಿ ಇಟ್ಕೋಬೇಕು. ಇವಾಗ ಆಚೆ ಕಡೆ ಹಾಲಲ್ಲಿ ಕೂಡ ಹಾಗೆ ಬಿದ್ದಿದೆ ಸಾಮಾನುಗಳು. ಅಲ್ಲಿ ಕುರ್ಚಿ ಮೇಲೆ ಕೂಡ ಅಷ್ಟೊಂದು ಸಾಮಾನಿದೆ, ಅವನ್ನ ಮಡಚಿಡ್ಬೇಕು. ಇವರಿಬ್ಬರು ಮಲ್ಕೊಂಡಿದ್ದಾರೆ. ಅವ್ರ ಅಪ್ಪಾಜಿ ಕಬ್ಬು ತಂದಿದ್ರು, ತಿಂದಿದ್ದಾರೆ ಇಬ್ಬರು. ನೋಡಿ ಇಲ್ಲಿ ಇಟ್ಟಿದ್ದೀನಿ. ಕಟ್ಟಿ ಅಂತೂ ಕ್ಲೀನಾಗಿದೆ. ಪಾತ್ರೆ ಎಲ್ಲ ತೊಳ್ಕೊಂಡಿದ್ನಲ್ಲ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದೆ. ಇಷ್ಟ ಡಬ್ಬಿನೆಲ್ಲ ಈ ಕಡೆ ಜೋಡಿಸ್ಕೊಂಡು ಬಿಡ್ತೀನಿ. ಮತ್ತು ಎಲ್ಲನೂ ಕ್ಲೀನಾಗಿ ಮಾಡಿಕೊಂಡು ಕಸನ ಗುಡಿಸ್ಕೊಂಡು ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಡಬ್ಬಿಗಳ ಕೆಳಗಡೆ ಈ ರೀತಿ ಸ್ಟ್ಯಾಂಡ್ನ ಇಟ್ಕೋತೀನಿ ನಾನು. ಇವನ್ನ ತೊಗೊಂಡ್ಬಿಡೋಣ. ಅಂದರೆ ಕೆಳಗಡೆ ಏನೇ ಗಲೀಜಿದ್ರು ಗುಡಿಸ್ಕೊಂಡ್ಬಿಡ್ಬೋದು. ಅದಕ್ಕೆ ಅಂತ ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದ್ದಾವೆ ಎರಡು. ಕಸ ಎಲ್ಲ ಬಿಡ್ಸ್ಕೊಂತಾರೆ.
ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ನನ್ನ ಮಕ್ಕಳಿಬ್ಬರು ಎದ್ದಿದ್ದಾರೆ, ಎದ್ದು ಊಟ ಮಾಡ್ತಿದ್ದಾರೆ. ಅನ್ನ ಸಾಂಬಾರು ಮಾಡಿದೆ ನಾನು ಹಾಗೆ. ನೋಡ್ಬೋದು ಎಲ್ಲನೂ ಜೋಡಿಸ್ಕೊಂಡ್ಬಿಟ್ಟೆ ಕ್ಲೀನಾಗಿ. ನೋಡಿ, ಆಗಲೇ ಡಬ್ಬಿಗಳೆಲ್ಲ ತೆಗ್ದಿದೆ, ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಅದೆಲ್ಲ ಜೋಡಿಸ್ಕೊಂಡು ಹಂಗೆ ಕೆಲಸ ಮಾಡ್ತಾನೆ ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನ ಮಾಡಿಕೊಂಡೆ ನಾನು. ನುಗ್ಗೆಕಾಯಿ ಸಾಂಬಾರು, ಬೇಳೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ವೈಟ್ ರೈಸ್ನ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ಎಲ್ಲ ಸೈಡ್ಗೆ ಹೋಗುವಷ್ಟರಲ್ಲಿ ಇಷ್ಟು ಪಾತ್ರೆ ಬಿದ್ದುಬಿಟ್ಟಿದೆ. ಅಷ್ಟು ಆಮೇಲೆ ವಾಶ್ ಮಾಡ್ಕೊತೀನಿ. ನೋಡೋಣ. ಇವಾಗ ಇವರಿಗಿಬ್ರು ಊಟ ಮಾಡ್ತಿದ್ದಾರೆ. ಇವರಿಬ್ರು ಅನ್ನ ಸಾಂಬಾರು ತಿಂತಿದ್ದಾರೆ. ಅವ್ರು ತಿಂದಾದಮೇಲೆ ಪಾರ್ಕಿಗೆ ಹೋಗಿ ಆಟ ಆಡಿಸ್ಬೇಕು. ಪರಿ ನೀರು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾಳೆ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ಊಟ ಹಾಕಿಲ್ಲ ಇವತ್ತು, ಸ್ವಲ್ಪ ಊಟ ಹಾಕ್ಬಿಡ್ತೀನಿ ಅದಕ್ಕೆ. ನೋಡಿ, ಇವಾಗ ಊಟ ಹಾಕಿದೆ, ಎಲ್ಲ ಊಟನೂ ತಿನ್ನತ್ತದು. ಸಾಸಿವೆ ಕಾಳು ಥರ ಇದೆ, ಫುಲ್ಲು ಚಿಕ್ಕದಾಗಿ. ನಾಳೆ ಅದರ ನೀರು ಚೇಂಜ್ ಮಾಡಿಬಿಟ್ಟು ಹೊಸ ನೀರು ಹಾಕಿ ತುಂಬಿಸ್ಬೇಕು, ಮತ್ತು ಫ್ರೆಶ್ ಆಗಿರುತ್ತದು. ನೋಡ್ಬೋದು ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಎಲ್ಲ ಹಾಕಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಅನಿಸುತ್ತೆ. 5 ಗಂಟೆ ಆಗಿದೆ. ಅವರಿಗಿಬ್ಬರಿಗೂ ಪಾರ್ಕ್ಗೆ ಆಟ ಆಡೋಕೆ ಕರ್ಕೊಂಡು ಹೋಗಬೇಕು. ಅವ್ನು ಸ್ಕೂಲ್ ರಜಾ ಕೊಟ್ಬಿಟ್ಟಿದ್ದಾರೆ ಆಗಲೇ. ಮನೇಲೆ ಹಾಲಿಡೇಸ್ ಹೋಮ್ವರ್ಕೆಲ್ಲ ಹಾಕಿದ್ದಾರೆ, ಹೋಮ್ವರ್ಕೆಲ್ಲ ಮಾಡಿಸ್ಬೇಕು. ಇವತ್ತು ತುಳಸಿ ಗಿಡಕ್ಕೂ ಕೂಡ ನೀರು ಹಾಕಿಲ್ಲ. ನೋಡ್ಬೋದು, ನಾಳೆ ಹಾಕ್ತೀನಿ. ಡೈಲಿ ನೀರು ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ನೀರು. ನಿನ್ನೆ ಸಾಯಂಕಾಲ ಹಾಕಿದ್ದೆ, ಇವಾಗ ನಾಳೆ ನೀರು ಹಾಕ್ಬೇಕು ಅದಕ್ಕೆ. ಇವಾಗ ಅವ್ರಿಗಿಬ್ಬರಿಗೂ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ಕೋತಾರೆ. 1 ಗಂಟೆ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದುಬಿಟ್ರೆ ಮತ್ತೆ ಮೂಡ್ ಫ್ರೆಶ್ ಆಗಿಬಿಡುತ್ತೆ ಅವ್ರದ್ದು. ಮನೇಲೆ ಆಟ ಆಡ್ಕೋತಾರೆ. ಇವಾಗ ಪಾರ್ಕಿಗೆ ಕರ್ಕೊಂಡು ಹೋಗಾದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ಬಂದು ಆಡು, ಈ ಕಡೆ ಬಾ, ಕೆಳಗೆ ಬಾ. ನೀಟಾಗಿ ಹಾಕು. ನೋಡ್ಬೋದು ಫ್ರೆಂಡ್ಸ್, ಇವಾಗಷ್ಟೇ ಪಾರ್ಕಿಗೆ ಕರ್ಕೊಂಡು ಬಂದೆ ಅವ್ರಿಗೆ. ಇಬ್ಬರು ಕೂಡ ಬಾಲ್ ತೊಗೊಂಡು ಬಂದಿದ್ದಾರೆ ಆಟ ಆಡೋಕ್ಕೆ ಅಂತ. ಹೋಗಿ ನೀನು ಆಡು. ಏನಾಗಲ್ಲ, ಬಾ ಈ ಕಡೆ ಬಂದು ಹಾಕೋ, ಬಾ ಇಲ್ಲಿ. ಏನಾಯ್ತು ಹೇಳು. ಇರಲಿ, ಹಾಕು, ಏನಾಗಲ್ಲ, ಹಾಕು. ಪಾಲಕ್ ಸೊಪ್ಪು ಪಾರ್ಕಲ್ಲಿ ಹೆಂಗೆ ಬಂತು ಹೇಳು. ಹಾಕು, ಏನಾಗಲ್ಲ. ಏನಾಗಲ್ಲ, ಹಾಕು. ಅಲ್ಲಿ ನೋಡವ್ರು ಹೆಂಗೆ ಆಡ್ತಿದ್ದಾರೆ ನೋಡಿ ಎಲ್ಲರೂ. ಆಡೋಗಿ ನೀನು. ಆಡಲ್ಲ, ತಗೋಬೋದು. ನಿಧಾನಕ್ಕೆ ಹೋಗು. ಕೆಳಗೆ ಹೋಗೋದು ಆಡು, ಕೆಳಗೆ ಹೋಗೋದು. ಹೋಯ್ತದು. ಹೋಗಾಡು. ಕಲ್ಲೈತ್ ಮುಂದೆ ನೋಡ್ಕೊಂಡು ಆಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲೇ ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನಾನು. ಅವರೆಲ್ಲ ಆಟ ಆಡ್ತಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ನೋಡಿ.